ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಆಚಾರ್ಯರಿಗೆ ನಾವು ಹಾಕುವುದು ನಮ್ಮ ಭಕ್ತಿಯ ಅಂತರಾಳದ ಪುಷ್ಪಮಾಲೆ ಅನ್ನುವಂತಹ ಮಾತುಗಳೊಂದಿಗೆ ಪರಮ ಆಚಾರ್ಯರನ್ನು ಗೌರವಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ವೀರಶೈವ ಧರ್ಮ ಸಾಮ್ರಾಜ್ಯದ ಅಧಿಪತಿಗಳು ವೀರಶೈವ ಧರ್ಮದ ಸ್ವರಗಳು ಸ್ವರ್ಗದಂತೆ ಕಾಪಾಡಿಕೊಂಡು ಹೋಗುತ್ತಿರುವುದು ನಮ್ಮ ಮಹಾಪುರಿ ಜಗದ್ಗುರು ಮಹಾಸನಿ ದೇವರು. ಅಂತ ಮಹಾಸನಿ ದೇವರ ಶ್ರೀಚತೆ ಕಾರ್ಯಕ್ರಮದ ಶುಭವನ್ನ ಕೋರೋಣ. ಈ ಅಪರೂಪದ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮ ಕೊಡಬೇಕು. ಐತಿಹಾಸಿಕ ಕಾರ್ಯಕ್ರಮ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇತಿಹಾಸ ನಿರ್ಮಾಣ ಆಗ್ತಕ್ಕಂಥ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾರವರಿಗೂ ಎಲ್ಲ ಶಿವಯೋಗಿಗಳಿಗೆ ಸ್ಮರಿಸಿ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಪರಮ ಪೂಜ್ಯ ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ 43ನೇ ಪುಣ್ಯ ಸ್ಮರಣೋತ್ಸವ. ಈ ಪವಿತ್ರವಾದಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ರಂಭಾಪುರಿ ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ನೇತೃತ್ವ ವಹಿಸಿರುವಂತ ಪರಮ ಪೂಜ್ಯ ಘನಾಧ್ಯಕ್ಷತೆ ವಹಿಸಿರುವಂತ ಪರಮ ಪೂಜ್ಯ ಷಡಕ್ಷರತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳಿಗೂ ಸ್ವಾಮಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಡಾಕ್ಟರ್ ಅಪ್ಪಾರವರು, ಪೂಜ್ಯ ಡಾಕ್ಟರ್ ದಾಕ್ಷಾಣಿ ತಾಯಿಯವರು, ಗುರುಪಾದಲಿಂಗ ಶಿವಯೋಗಿಗಳವರು, ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳವರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾದ ಇಲ್ಲಿ ನೀಲಕಂಠ ಮುಲ್ಗೇರವರು, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯಂದಿರೆ, ತಾಯಂದಿರೆ, ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಬಹಳ ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ, ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬಹುದು. ಬಹಳಷ್ಟು ಕಾರ್ಯಕ್ರಮಗಳು ನಾವೆಲ್ಲ ನೋಡಿದ್ದೇವೆ, ಆದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯಂದಿರು ಸೇರಿದಂತದ್ದು ಈ ಭಾಗದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಅದು ಇದು ಈ ಒಂದು ಉಡಿ ತುಂಬುವಂತ ಕಾರ್ಯಕ್ರಮ. ಇದು ಚೌಡಾಪುರಿ ಹಿರೇಮಠದ ಒಂದು ಕಾರ್ಯಕ್ರಮ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನನ್ನ ಪರವಾಗಿ ಎಲ್ಲ ಆಯೋಜಕರಿಗೆ, ಪೂಜ್ಯರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದ್ಮೇಲೆ ಇವತ್ತು ನಾವೆಲ್ಲರೂ ಶತಾಯುಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಅವರ ಪುಣ್ಯ ಸ್ಮರಣೋತ್ಸವ ಮಾಡ್ತಾ ಇದ್ದೀವಿ. ಅಂದ್ರೆ ಅವರು ಶತಾಯುಷಿಗಳಾಗಿದ್ರು. ಅವರ ಕಾರ್ಯಕಾಲದಲ್ಲಿ ಏನೊಂದು ಸೇವೆ ಮಾಡಿದ್ದಾರೆ, ಏನೊಂದು ಅವರ ಕಾರ್ಯಕಾಲದಲ್ಲಿ ನಂಬಿ ಬಂದಂತ ಭಕ್ತರಿಗೆ ಲೋಕ ಕಲ್ಯಾಣಕ್ಕಾಗಿ, ಜಲ ಕಲ್ಯಾಣಕ್ಕಾಗಿ ಅವರ ಕಣ್ಣೀರನ್ನು ಒರೆಸಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ, ಭೌತಿಕವಾಗಿಲ್ಲ, ಆದ್ರೆ ಅವರ ಆದರ್ಶಗಳು, ಅವರ ವಿಚಾರಗಳು, ಅವರೇನಿವತ್ತು ನಮ್ಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಅದೇ ಇವತ್ತು ನಮ್ಮೆಲ್ಲರಿಗೆ ದಾರಿ ದೀಪವಾಗಿ ಅವ್ರು ಮಾಡಿದಂತ ಕೆಲಸ ಸ್ಮರಣೆ ಮಾಡುವಂಥದ್ದು. ಅವರ ನೆನಪಿನ ನಿಮಿತ್ತ ಇವತ್ತು ಅನೇಕ ಕಾರ್ಯಕ್ರಮಗಳು ನೀವೆಲ್ಲ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ತಾಯಂದಿರು, ನಾರಿ ಶಕ್ತಿ ಅಂತ ಹೇಳ್ತೇವೆ. ನಮ್ಮ ದೇಶದಲ್ಲಿ ನಾವೆಲ್ಲ ಇವತ್ತು ಮಹಿಳೆಯರಿಗೆ ಗೌರವ ಕೊಡ್ತೀವಿ, ಪೂಜನೆ ಭಾವನೆಯಿಂದ ನಾವೆಲ್ಲ ನೋಡ್ತೀವಿ. ಅದೇ ರೀತಿಯಲ್ಲಿ ಆದಿಶಕ್ತಿ ಅಂದ್ರೆ ನಾರಿ ಶಕ್ತಿ ಅಂತ ಹೇಳಿ ಎಲ್ಲಾ ಸಮಯದಲ್ಲೂ ನಾವು ಅವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ